ನಿಮ್ಮ ಮನೆಗೆ ಹೋಗುವ ಜನರು ಅವರು ಎಷ್ಟೇ ಕೆಟ್ಟವರಿದ್ದರೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ವಿಚಾರವೇ ಬಂದಿರಬೇಕು. ಅವ್ರು ನಿಮ್ಮ ಮನೆಯೊಳಗೆ ಕಾಲಿಟ್ರಪ್ಪ ಅಂದ್ರೆ ಅದು ಎಲ್ಲ ಮರೆತು ತಾವು ಕೆಟ್ಟದನ್ನು ಮಾಡಲಿಕ್ಕೆ ಬಂದವರು ಅನ್ನೋದನ್ನು ಮರೆತು ನಿಮಗೆ ಒಳ್ಳೆಯದನ್ನೇ ಬಯಸಿ ಹೋಗುವಂತೆ ಆಗಬೇಕು ಅಂದ್ರೆ ಬರ್ತಕ್ಕಂಥ ಜನರ ಮನಸ್ಸಿನ ನೆಗೆಟಿವ್ ಥಾಟ್ಸನ್ನು ತೆಗಿಲಿಕ್ಕೆ ಅವರು ನಿಮ್ಮ ಮನೆಯ ಮುಂದೆ ಹೆಜ್ಜೆ ಇಟ್ಟರೆ ಹೋಗಿರಬೇಕು ಅಂಥದ್ದೊಂದು ಟಿಪ್ಸನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನು ಒಂದು ಮಿನಿಮಮ್ ಒಂದು ಚೆರಿಗೆ ನೀರು ತಗೊಳ್ಳಿ. ಅಂದರೆ ಸುಮಾರು ಒಂದು ತೆಂಬಿಗೆ ಅಂತೀವಲ್ಲ, ತೆಂಬಿಗೆ ಒಂದು ಸುಮಾರು 2-3 ಗ್ಲಾಸ್ ಹಿಡಿಯುವಷ್ಟು ಒಂದು ಪಾತ್ರೆ ಒಳಗೆ ನೀರು ತಗೊಳ್ಳಿ. ಸಾದಾ ನೀರು ತಗೊಳ್ಳಿ. ಬಿಸ್ಲೇರಿ ವಾಟರ್ ಆಗಬೇಕಂತಿಲ್ಲ, ಆರ್ ಒ ವಾಟರ್ ಆಗಬೇಕಂತಿಲ್ಲ. ಸಾದಾ ನೀರು ತೊಗೊಂಡ್ಮೇಲೆ ಅದರೊಳಗೆ 3 ಚಮಚೆ ಉಪ್ಪಿನ ಪುಡಿಯನ್ನು ಹಾಕಿರಿ. 3 ಚಮಚೆ ಉಪ್ಪಿನ ಪುಡಿಯನ್ನು ಹಾಕಿರಿ. ಹಾಕಿದ್ರೆ 1 ಚಮಚೆ ಪಟಕದ ಪುಡಿಯನ್ನು ಹಾಕಿರಿ. 1 ಚಮಚೆ ಪಟಕದ ಪುಡಿಯನ್ನು ಹಾಕಿದ್ರೆ ಅರ್ಧ ಚಮಚೆ ಬಿಳಿ ಸಾಸಿವೆ ಕಾಳನ್ನು ಹಾಕಿ. 3 ಚಮಚೆ ಉಪ್ಪು, 1 ಚಮಚೆ ಪಟಕ, ಅರ್ಧ ಚಮಚ ಬಿಳಿ ಸಾಸಿವೆ, ಕೊನೆಗೆ 1 ಚಮಚದಷ್ಟು ಹೆಚ್ಚು ಅನಿಸುತ್ತೆ ಕರೆ ಬರ್ತದೆ, ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಅದಲ್ಲ, ಆ ಶ್ರಮದಿಂದ ಕಳಿಸುವ ಚೂರ್ಣ ಕಾಸ್ಟ್ಲಿ ಇರ್ತದೆ. ಅರ್ಧ ಚಮಚೆ ಹಾಕಿ. ಅರ್ಧ ಚಮಚೆಯಿಂದ 1 ಚಮಚೆ ದೈವಿಕ ಚೂರ್ಣವನ್ನು ಆ ನೀರೊಳಗೆ ಸೇರಿಸಿ ಆದ ಮೇಲೆ ಸರಿಯಾಗಿ ಕಲಿಸಿ ನೀವು ಮನೆಯ ಬಾಗಲ ಮುಂದೆ ನಿಂತು ಚಳೆ ಹೊಡಿತೀರಲ್ಲ, ಆ ಚಳೆ ಹೊಡಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ತಯಾರು ಮಾಡ್ಕೊರಿ. ಅದು 1 ತೆಂಬಿಗೆ ಆಗ್ಬೋದು, 2 ತೆಂಬಿಗೆ ಆಗ್ಬೋದು, 5 ಲೀಟರ್ ಆಗ್ಬೋದು, 10 ಲೀಟರ್ ಆಗ್ಬೋದು. ಅದರ ಪ್ರಕಾರ ನೀವು ನಾನು ಹೇಳಿದ್ದು ಕನಿಷ್ಠ 5 ಲೀಟರ್ದಂತ ತಿಳ್ಕೊಳ್ಳಿ. 5 ಲೀಟ್ರ್ ಕಷ್ಟ ಮಾಡ್ತಾರೆ. 5 ಲೀಟರಲ್ಲ, 5 ಲೀಟರ್ವರೆಗೂ 3 ಚಮಚೆ ಉಪ್ಪು, 1 ಚಮಚೆ ಪಟಕ, ಆನಂತರ ಅರ್ಧ ಚಮಚೆ ಬಿಳಿ ಸಾಸಿವೆ, ಆನಂತರ 1 ಚಮಚೆ ದೈವಿಕ ಚೂರ್ಣ ಹಾಕಿ ಸರಿಯಾಗಿ ಅದನ್ನು ಕಲಿಸಿ ಆದ ಮೇಲೆ ಅದು ಸ್ವಲ್ಪ ಕೈಯಾಗಿ ಹಿಡಿಬೇಕು. ಕೈಯಾಗಿ ಹಿಡ್ಕೊಂಡು ದೇವರ ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ, ಆಗಂತುಕರು, ಆನಂತರ ಯಾತ್ರಿಕರು ಆಗಲಿ, ಸಂದರ್ಶಕರಾಗಲಿ, ಬಂಧು ಬಾಂಧವರಾಗಲಿ, ಯಾರೆಲ್ಲ ಬರಲಿ ಅವರು ಉತ್ತಮ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ, ನಮಗೆ ಒಳ್ಳೆಯದನ್ನೇ ಬಯಸಿ ಬಂದಿದ್ದಾರೆ ಅನ್ನೋ ಸಂಕಲ್ಪ ಮಾಡಿಕೊಡಿ. 3 ಸಲ ಮಾಡಿಕೊಂಡು ಪೂರ ಚಳಿ ಹೊಡೆಯಿರಿ ಸುತ್ತಲೂ. ಒಟ್ಟು ಆ ಚಳೆ ಹೊಡೆದ ಜಾಗದ ಮೇಲೆ ಅವ್ರು ಬಂದು ಮನೆಯೊಳಗೆ ಕಾಲಿಡಬೇಕು. ಹಂಗೆ ನೋಡ್ಕೊಳ್ಬೇಕಾರೆ ಇದನ್ನು ಮಾಡಿರಿ, ನೋಡ್ರಿ. ಪರಿಣಾಮ ಸಿಕ್ತೋ ಇಲ್ಲೋ ಏನು ತಲೆ ಕೆಡಿಸ್ಕೋಬೇಡ್ರಿ, ಸುಮ್ಮನೆ ಮಾಡಿರಿ. ಸುಮ್ಮನೆ ಚಳೆ ಹೊಡಿತಿದ್ರಲ್ಲ, ಈಗ ಇದನ್ನು ಮಾಡಿ ಚಳೆ ಹೊಡೀರಿ. ಈ ಬಹುಶಃ ಚಳೆ ಹೊಡೆದು ಹೋಗೈತಿ. ಅಪಾರ್ಟ್ಮೆಂಟ್ನವ್ರು ಮತ್ತು ಏನು ಚಳೆ ಹೊಡಿತಾರೆ ತಲೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಅರ್ಧ ಗ್ಲಾಸ್ ನೀರು, ಹೌದಲ್ಲ, ಅಪಾರ್ಟ್ಮೆಂಟ್ ಇದ್ದವ್ರು ಏನು ಮಾಡಬೇಕು, ಬಾಗಿಲು ಮುಂದೆ ಅರ್ಧ ಗ್ಲಾಸ್ ನೀರು, ಅರ್ಧ ಚಮಚೆ ಉಪ್ಪು, ಅರ್ಧ ಚಮಚೆ ಪಟಕ, ಅರ್ಧ ಚಮಚೆ ಸಾಸಿವೆ, ಆನಂತರ ಅರ್ಧ ಚಮಚೆ ದೈವಿಕ ಚೂರ್ಣ ಅದನ್ನು ಹಾಕಿ ಮುಂಜಾನೆ ಎದ್ದ ಕೂಡಲೇ 3 ಲಕ್ಷ್ಮಣ ರೇಖಾ 3 ಕೆರೆ ಕೊರೆಯಿರಿ. ಗ್ಲಾಸ್ನ ನೀರು ಇರ್ತದಲ್ಲ, ಸಣ್ಣ ಈಟ ಹಿಂಗೆ ಎಳಿಬೇಕು. 3 ನೀರಿನ ಗೆರೆ ಎಳೀರಿ. ಮುಂಜಾನೆ ಮತ್ತು ಸಂಜೆ ಮುಂದೆ ಅದೇ ನೀರನ್ನು ಎಳೆದ್ಬೇಡಿ. ದಿನಕ್ಕೆ ಅರ್ಧ ಗ್ಲಾಸ್ ನೀರನ್ನು ಯೂಸ್ ಮಾಡಿ. ಇದು ಕೂಡ ಭಾಳ ಚಂದ ವರ್ಕೌಟ್ ಆಗುತ್ತೆ. ಇದು ಅಪಾರ್ಟ್ಮೆಂಟ್ ಇದ್ದವರು, ಚಳಿ ಹೊಡಿಲಿಕ್ಕೆ ಆಗದೇ ಇದ್ದವರು, ಇನ್ನು ಆರಾಮ ಒಂದು ಪ್ರತ್ಯೇಕ ಮನೆಯೊಳಗೆ ಅದಾರ, ತಮ್ಮದೇ ಆದಂಥ ಒಂದು ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಬಾಗಿಲ ಮುಂದೆ ನಿಂತು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಚಳೆ ಹೊಡೀರಿ ಮತ್ತು ನೋಡ್ರಿ ಮಜಾ. ರಿಸಲ್ಟ್ ಬರಲಿಲ್ಲ ಅಂದರೆ ನಿಮಗೆ ಬಿಟ್ಟದ್ದು. 100ಕ್ಕೆ ಭಾಳ ಮಂದಿಗೆ ರಿಸಲ್ಟ್ ಸಿಕ್ಕದ ರಿಸಲ್ಟು. ಯಾಕಂದರೆ ಉಪ್ಪಿನೊಳಗೆ ಅದ್ಭುತ ಶಕ್ತಿ ಅದ, ಪಟಕದೊಳಗೆ ಅದ್ಭುತ ಶಕ್ತಿ ಅದ, ದೈವಿಕ ಚೂರ್ಣದೊಳಗಂತೂ ಪರಮಾದ್ಭುತ ಶಕ್ತಿ ಅದ. ನಿಮ್ಗೆ ಅದ್ರದ್ದು ಮಹಿಮೆ ಗೊತ್ತಿಲ್ಲ. ಅದಕ್ಕೆ ಇದನ್ನು ಮಾಡಿ ನೋಡ್ರಿ. ಸುಮ್ಮನೆ ಮಾಡಲಾರ್ದ ಅದು ಹಂಗೆ ಇದೆ ಹಂಗೆ ಅದು ನನಗೆ 3 ರಾಗ ಎಳಿಬೇಡ್ರಿ. ಶುದ್ಧ ಭಾವದಿಂದ ಮಾಡಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಚಾಲೆಂಜ್ ಇನ್ನೇನು ಹೇಳಿ. ಮಾಡ್ತೀರಾ? ಶ್ರೀ ಗುರುದೇವ್.